ನಮಸ್ಕಾರ ಗೆಳೆಯರೇ. ಇವತ್ತು ನಾವೊಂದು ಅದ್ಭುತವಾದ ಕಥೆಯೊಳಗಡೆ ಹೋಗೋಣ. ಇವತ್ತಿನ ಈ ಒಂದು ಕಥೆಯಲ್ಲಿ ಮುದ್ದಾದ ಮಿಂಚು ಬೆಕ್ಕು ಹಾಗೂ ಟಿಂಕು ನಾಯಿ ಮರಿಯ ಒಂದು ಸುಂದರ ಆಟೋಟಗಳನ್ನು ನೋಡೋಣ. ಅದರ ಜೊತೆಗೆ ಕೆಲವೊಂದು ವಿಶೇಷವಾದ ಜ್ಞಾನವನ್ನು ಈ ಒಂದು ವಿಡಿಯೋದಿಂದ ಪಡೆಯೋಣ. ಅದಕ್ಕೂ ಮುನ್ನ ನೀವು ನಮ್ಮ ಪುಟಾಣಿ ಮಾಯಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಲ್ವಾ? ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರದ ಇಂಟ್ರೆಸ್ಟಿಂಗ್ ಕ್ಯೂರಿಯಸ್ ಇರ್ತಕ್ಕಂಥ ವಿಡಿಯೋಗಳು ನಿಮಗಾಗಿ ಕಾದಿವೆ. ಮಾಡಿದ್ರಲ್ವಾ? ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಓಕೆ, ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟೋರಿ ಒಳಗಡೆ ಹೋಗೋಣ. ಒಂದು ಸುಂದರವಾದ ಹಳ್ಳಿ. ಅಲ್ಲಿ ಮಿಂಚು ಎಂಬ ಹೆಸರಿನ ಒಂದು ಬಿಳಿ ಮುದ್ದಾದ ಬೆಕ್ಕಿನ ಮರಿ ಇತ್ತು. ಮಿಂಚು ತುಂಬಾ ಚುರುಕು ಮತ್ತು ಆಡುವುದೆಂದರೆ ಅದಕ್ಕೆ ಪಂಚಪ್ರಾಣ. ಒಂದು ದಿನ ಮಿಂಚುಗೆ ಮನೆಯ ಅಜ್ಜಿಯ ಬುಟ್ಟಿಯಲ್ಲಿ ಒಂದು ಕೆಂಪು ಬಣ್ಣದ ಉಣ್ಣೆಯ ದಾರದ ಚೆಂಡು ಕಾಣಿಸಿತು. ಮಿಂಚು ಮೆಲ್ಲನೆ ಬುಟ್ಟಿಯ ಹತ್ತಿರ ಹೋಯಿತು. ತನ್ನ ಪುಟ್ಟ ಪಂಜದಿಂದ ಆ ಚೆಂಡನ್ನು ಮುಟ್ಟಿತು. ಅಷ್ಟೇ, ಆ ಚೆಂಡು ಉರುಳಲು ಶುರು ಮಾಡಿತು. ಮಿಂಚು ಕೂಡ ಅದರ ಹಿಂದೆಯೇ ಓಡಿತು. ಮುಂದೇನಾಯಿತು ಎಂದು ತಿಳಿಯುವ ಮೊದಲು ಒಂದು ಪುಟ್ಟ ಪ್ರಶ್ನೆ. ಮಿಂಚು ಆಡುತ್ತಿದ್ದ ಚೆಂಡು ಯಾವ ಬಣ್ಣದ್ದಾಗಿತ್ತು? ನಿಮಗೆ ಆ ಬಣ್ಣ ನೆನಪಿದೆ ಅಲ್ವಾ? ಹಾಗಾದ್ರೆ ಈಗಲೇ ಕಮೆಂಟ್ ಬಾಕ್ಸ್ನ ಓಪನ್ ಮಾಡಿ ಯಾವ ಬಣ್ಣದ್ದು ಅಂತ ಕಮೆಂಟ್ ಮಾಡಿ. ಮುಂದಿನ ಭಾಗದಲ್ಲಿ ಮಿಂಚು ಆ ಚೆಂಡನ್ನ ಹಿಡಿದೇ ಬಿಡ್ತಾ ಅಥವಾ ಏನಾಯ್ತು ಎಂದು ನೋಡೋಣ. ಮಿಂಚು ಆ ಕೆಂಪು ಬಣ್ಣದ ಚೆಂಡನ್ನು ಹಿಡಿಯಲು ಜೋರಾಗಿ ಓಡಿತು. ಆದರೆ ಆ ಚೆಂಡು ಮಿಂಚುಗೆ ಸಿಗಲೇ ಇಲ್ಲ. ಅದು ಸೋಫಾದ ಕೆಳಗೆ ಕುರ್ಚಿಯ ಸಂದಿಯಲ್ಲಿ ಉರುಳಿ ಕೊನೆಗೆ ಅಂಗಳದ ಕಡೆಗೆ ಹೋಯಿತು. ಮಿಂಚು ಕೂಡ ಮಿಯಾವ್ ಮಿಯಾವ್ ಎನ್ನುತ್ತಾ ಅದರ ಹಿಂದೆ ಹಾರುತ್ತಾ ಜಿಗಿಯುತ್ತಾ ಹೋಯಿತು. ಹೊರಗಡೆ ಹೋದಾಗ ಆ ಚೆಂಡು ಒಂದು ಗಿಡದ ಪೊದೆಯೊಳಗೆ ಸಿಲುಕಿಕೊಂಡಿತ್ತು. ಮಿಂಚು ಮೆಲ್ಲನೆ ಅಲ್ಲಿಗೆ ಹೋಗಿ ತನ್ನ ಬಾಯಿಯಿಂದ ದಾರವನ್ನು ಎಳೆಯಲು ಶುರು ಮಾಡಿತು. ಆಗ ಏನಾಯ್ತು ಗೊತ್ತಾ? ಇಡೀ ಚೆಂಡು ಬಿಚ್ಚಿಕೊಳ್ಳುತ್ತಾ ಬಂತು. ಮಿಂಚು ಮೈಯೆಲ್ಲ ಕೆಂಪು ದಾರ ಸವರಿಕೊಂಡಿತ್ತು. ಅದು ನೋಡಲು ಕೆಂಪು ಬಣ್ಣದ ಪುಟ್ಟ ಬೊಂಬೆಯಂತೆ ಕಾಣುತ್ತಿತ್ತು. ಅಷ್ಟರಲ್ಲಿ ಅಲ್ಲಿಗೆ ಮಿಂಚುವಿನ ಗೆಳೆಯ ಟಾಮಿ ಎಂಬ ನಾಯಿ ಬಂತು. ಮಿಂಚುವನ್ನು ನೋಡಿ ಟಾಮಿಗೆ ಆಶ್ಚರ್ಯವಾಯಿತು. ಕತೆ ಮುಂದುವರಿಸುವ ಮೊದಲು ಒಂದು ಸಣ್ಣ ಆಲೋಚನೆ ಮಾಡೋಣ. ಮಿಂಚು ಮೈಯೆಲ್ಲ ದಾರ ಸವರಿಕೊಂಡಿದ್ದನ್ನು ನೋಡಿ ಟಾಮಿ ಏನು ಮಾಡಿರಬಹುದು? ಎದರಿ ಓಡಿದನೇ? ಅಥವಾ ಜೋರಾಗಿ ನಗಲು ಶುರು ಮಾಡಿದ್ನೇ? ಅಥವಾ ದಾರ ಬಿಡಿಸಲು ಮಿಂಚುಗೆ ಸಹಾಯ ಮಾಡಿದ್ನಾ? ಏನೇನು ಮಾಡಿರಬಹುದು? ಸ್ವಲ್ಪ ಯೋಚನೆ ಮಾಡ್ತೀರಾ? ನಿಮಗೇನು ಮಾಡಿರಬಹುದೆಂದು ಅನಿಸುತ್ತಿದೆ, ಅದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕಮೆಂಟ್ ಮಾಡ್ತಾ ಇದ್ದೀರಲ್ವ ಗೆಳೆಯರೇ? ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನ ಆಯ್ಕೆಯನ್ನು ತಿಳಿಸಿ. ನಾವು ಕಥೆಯನ್ನ ಮುಂದುವರಿಸೋಣ. ಮಿಂಚು ಮೈಯೆಲ್ಲ ದಾರ ಸವರಿಕೊಂಡಿದ್ದನ್ನ ನೋಡಿ ಟಾಮಿಗೆ ತುಂಬಾ ಆಶ್ಚರ್ಯವಾಯಿತು. ಅವನು ಮೊದಲು ಆ ವಿಚಿತ್ರವಾದ ಕೆಂಪು ಬೊಂಬೆಯನ್ನು ನೋಡಿ ಒಂದು ಹೆಜ್ಜೆ ಹಿಂದೆ ಸರಿದನು. ಆದರೆ ಮಿಂಚು ಮಿಯಾವ್ ಎಂದು ಕೂಗಿದಾಗ ಅದು ತನ್ನ ಗೆಳೆಯ ಮಿಂಚು ಎಂದು ಟಾಮಿಗೆ ಅರ್ಥವಾಯಿತು. ಟಾಮಿ ನಗುತ್ತಾ ಮಿಂಚುವಿನ ಹತ್ತಿರ ಬಂದನು. ಮಿಂಚು ಪಾಪ ದಾರದಲ್ಲಿ ಸಿಲುಕಿ ಓಡಾಡಲು ಕಷ್ಟಪಡುತ್ತಿತ್ತು. ಆಗ ಟಾಮಿ ಸಹಾಯ ಮಾಡಲು ನಿರ್ಧರಿಸಿದನು.
ಟಾಮಿ ತನ್ನ ಹಲ್ಲುಗಳಿಂದ ಮೆಲ್ಲನೆ ದಾರದ ಒಂದು ತುದಿಯನ್ನು ಹಿಡಿದು ಎಳೆದನು. ಮಿಂಚು ಗುಂಡಕ್ಕೆ ತಿರುಗುತ್ತಾ ದಾರದಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿತು. ಈಗ ನಮ್ಮ ಕಥೆಯ ಮುಂದಿನ ಭಾಗವನ್ನು ನೀವೇ ಆರಿಸಿ. ಆಟದ ಸಮಯ. ದಾರ ಬಿಡಿಸಿದ ಮೇಲೆ ಮಿಂಚು ಮತ್ತು ಟಾಮಿ ಇಬ್ಬರು ಸೇರಿ ಅದೇ ಚೆಂಡಿನ ಜೊತೆ ಆಟವಾಡಿದ್ರಾ, ಅಥವಾ ಹಸಿವಿನ ಸಮಯ ಆಗಿದ್ರಿಂದ ಸುಸ್ತಾದ ಮಿಂಚು ಮತ್ತು ಟಾಮಿ ಮನೆಗೆ ಹೋಗಿ ಹಾಲು ಕುಡಿದ್ರಾ? ನಿಮಗೆ ಯಾವುದು ಇಷ್ಟ? ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕಥೆಯನ್ನು ಮುಂದುವರೆಸೋಣ. ಟಾಮಿ ಮತ್ತು ಮಿಂಚು ಇಬ್ಬರು ಸೇರಿ ಅಂಗಳದಲ್ಲಿ ಆ ಕೆಂಪು ದಾರದ ಚೆಂಡಿನ ಜೊತೆ ಆಟವಾಡಲು ನಿರ್ಧರಿಸಿದರು. ಟಾಮಿ ದಾರದ ಒಂದು ತುದಿಯನ್ನು ಹಿಡಿದು ಓಡಿದರೆ ಮಿಂಚು ಅದರ ಹಿಂದೆ ಜಿಗಿಯುತ್ತಾ ಹೋದನು. ಇಡೀ ಅಂಗಳದಲ್ಲಿ ಕೆಂಪು ದಾರ ಹರಡಿಕೊಂಡಿತ್ತು. ಅಜ್ಜಿ ಬಂದು ನೋಡಿದಾಗ ಮಿಂಚು ಮತ್ತು ಟಾಮಿ ಇಬ್ಬರು ದಾರದ ನಡುವೆ ಸಿಲುಕಿಕೊಂಡಿದ್ದರು. ಅಜ್ಜಿ ಕೋಪ ಮಾಡಿಕೊಳ್ಳುವ ಬದಲು ಅವರ ಆಟವನ್ನು ನೋಡಿ ಜೋರಾಗಿ ನಕ್ಕರು. ನಂತರ ಅಜ್ಜಿ ಇಬ್ಬರಿಗೂ ಇಷ್ಟವಾದ ಹಾಲನ್ನು ಬಟ್ಟಲಿನಲ್ಲಿ ಹಾಕಿ ಕೊಟ್ಟರು. ಮಿಂಚು ಮತ್ತು ಟಾಮಿ ಸಂತೋಷದಿಂದ ಹಾಲನ್ನು ಕುಡಿದು ಸುಸ್ತಾಗಿ ಅಜ್ಜಿಯ ಪಕ್ಕದಲ್ಲೇ ಮಲಗಿಕೊಂಡರು. ಗೆಳೆಯರೇ, ನಮ್ಮ ಈ ಪುಟ್ಟ ಕತೆ ಇಲ್ಲಿಗೆ ಮುಕ್ತಾಯವಾಯಿತು. ಈ ಕಥೆಯಿಂದ ನಮಗೆ ಏನು ತಿಳಿಯಿತು ಎಂದರೆ, ಗೆಳೆಯರೊಂದಿಗೆ ಸೇರಿ ಆಟವಾಡುವುದು ಮತ್ತು ಒಬ್ಬರಿಗೊಬ್ಬರು ಸಹಾಯ ಮಾಡುವುದು ತುಂಬಾ ಖುಷಿ ಕೊಡುತ್ತದೆ. ಈ ಕತೆ ನಿಮಗೆ ಇಷ್ಟವಾಯಿತೇ? ನಾವು ಮುಂದೆ ಏನು ಮಾಡೋಣ? ಹೊಸ ಕತೆ, ಬೇರೆ ಯಾವುದಾದರೂ ಪ್ರಾಣಿಯ ಬಗ್ಗೆ ಹೊಸ ಕತೆ ಹೇಳಲೇ, ಅಥವಾ ಕಥೆಯ ಕಲಿಕೆ, ಈ ಕಥೆಯಲ್ಲಿ ಬಂದ ಕೆಲವು ಹೊಸ ಕನ್ನಡ ಪದಗಳ ಬಗ್ಗೆ ತಿಳಿಸಿಕೊಡಲೇ? ನಿಮ್ಮ ಆಯ್ಕೆಯನ್ನು ತಿಳಿಸಿ ಕಮೆಂಟ್ ಬಾಕ್ಸ್ನಲ್ಲಿ. ಜೊತೆಗೆ ಈ ನಮ್ಮ ಮಿಂಚು ಮತ್ತು ಟಾಮಿಯ ಕತೆ ನಿಮಗೆ ಇಷ್ಟ ಆಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ. ಜೊತೆಗೆ ಈ ಒಂದು ಕಥೆಯನ್ನು ನಿಮ್ಮ ಸ್ನೇಹಿತರೊಟ್ಟಿಗೆ ಹಂಚಿಕೊಳ್ಳಿ. ಯಾಕೆ ಹಂಚ್ಕೋಬೇಕು? ಗೆಳೆಯರೊಂದಿಗೆ ಸೇರಿ ಆಟವಾಡುವುದು ಮತ್ತು ಒಳ್ಳೆಯ ವಿಷಯವನ್ನು ಹಂಚಿಕೊಳ್ಳುವುದು ತುಂಬಾನೇ ಖುಷಿ ಕೊಡುತ್ತೆ. ಅದಕ್ಕೋಸ್ಕರ ಜೊತೆಗೆ ನೀವು ಈ ಒಂದು ಪುಟಾಣಿ ಮಾಯಾಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಯಾವ ಕತೆ ಬೇಕು ಕಾಮೆಂಟ್ ಮಾಡ್ತೀರಲ್ವಾ?